ಹಾಯ್ ಸ್ಟೂಡೆಂಟ್ಸ್, ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರ್ದು ಥಿಯರಿ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಕೆಲವು ಪ್ರಾಬ್ಲಮ್ಸಲ್ಲಿ ಕಾಂಪ್ಲಿಕೇಟೆಡ್ ಆಗಿರೋಂಥ ಟ್ರೀಟ್ಮೆಂಟ್ಸ್ನ ಟ್ರೀಟ್ ಮಾಡೋದು ಹೇಗೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಫಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು ನಿಮಗೆ ಯಾವ ಥರ ಟ್ರೀಟ್ ಮಾಡಬೇಕಂತ ಯೂಶ್ವಲಾಗಿ ರಿಸಿಪ್ಟ್ಸಲ್ಲಿ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದನ್ನು ನಾವು ಡೈರೆಕ್ಟಾಗಿ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ವೆರಾಸ್ ಕೆಲವೊಂದೊಂದು ಪ್ರಾಬ್ಲಮಲ್ಲಿ ಅವನೇನು ಮಾಡಿರ್ತಾನೆ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಟ್ 7% ಅಂತ ಕೊಡ್ತಾನೆ. ಈಗ ಈ 7% ಕೊಟ್ಟಾಗ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಏನಂತಂದರೆ ಈ 7% ಕೊಟ್ಟಿರೋದು ಏನಕ್ಕೆ ಅಂತಂದರೆ, ಈ ಇಂಟ್ರೆಸ್ಟ್ ಬಂದಿದೆ ನಿಮಗೆ ಅಂತಂದರೆ ಇಲ್ಲಿ ಎಲ್ಲೋ ನೀವು ದುಡ್ಡು ಇನ್ವೆಸ್ಟ್ ಮಾಡಿರ್ತೀರ. ದುಡ್ಡು ಇನ್ವೆಸ್ಟ್ ಮಾಡಿದ್ರೇ ನಿಮಗೆ ಇಂಟ್ರೆಸ್ಟ್ ಬರೋಕ್ಕೆ ಸಾಧ್ಯ ಇರೋದು. ಹಾಗಾಗಿ ಅವನು ನಿಮಗೆ ಹಿಂಟ್ ಕೊಡ್ತಾ ಇದ್ದಾನೆ. ಏನು ಹಿಂಟ್ ಅಂತಂದರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರಬೇಕು, ಎಲ್ಲೋ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ನಾವೇನು ಮಾಡಬೇಕು, ಆ ಇನ್ವೆಸ್ಟ್ಮೆಂಟ್ನ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಕೋಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ನೀವೇನು ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ಸ್ ಅಂತ ತೋರಿಸ್ಕೊಳ್ಳಿ. ಕ್ಯಾಲ್ಕುಲೇಷನಲ್ಲಿ ಇಂಟ್ರೆಸ್ಟ್ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಇಂಟ್ರೆಸ್ಟು 7,000 ಕೊಟ್ಟಿದ್ದಾರೆ. ಆ 7,000 ತಗೊಳ್ಳಿ. ರೇಟ್ ಕೊಟ್ಟಿದ್ದಾರೆ 7%. ಆ 7%ನ ರಿವರ್ಸ್ ಮಾಡ್ಕೊಳ್ಳಿ. 100 ಡಿವೈಡೆಡ್ ಬೈ 7 ಮಾಡಿಕೊಂಡ್ರೆ 7 1s 7 1s ಕ್ಯಾನ್ಸಲ್ ಆಗುತ್ತೆ. 1000 ಇಂಟು 100 1 lakh rupees ಬರುತ್ತೆ. ಈಗ ಆ ರಿವರ್ಸ್ ಏನು ಅಂತ ಹೇಳ್ತೀನಿ. ಇಲ್ಲಿ 1 lakh rupees ಇನ್ವೆಸ್ಟ್ಮೆಂಟ್ ಇತ್ತು ಅಂದ್ಕೊಳ್ಳಿ. ಆ 1 lakh rupees ಮೇಲೆ ನೀವು 7% ಮಾಡಿದ್ರೆ ನಿಮ್ಗೆ ಅಮೌಂಟ್ ಎಷ್ಟು ಬರುತ್ತೆ? 7,000 ಬರುತ್ತೆ. ನಾನು ಅದನ್ನೇ ರಿವರ್ಸ್ ಮಾಡ್ಕೊಂಡಿದ್ದೀನಿ. ಈ 7,000ಗೆ ಇಂಟು 100 ಡಿವೈಡೆಡ್ ಬೈ 7 ಮಾಡ್ಕೊಂಡಿದ್ದೀನಿ. ಸೊ ದಟ್ ನಿಮಗೆ 1 lakh rupees ಅಮೌಂಟ್ ಸಿಕ್ಕಿದೆ. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲೂ ಬರುತ್ತೆ. ಇದೇ ವ್ಯಾಲ್ಯೂನ ನೀವು ನ್ಯೂ ಬ್ಯಾಲೆನ್ಸ್ ಶೀಟಲ್ಲೂ ಕ್ಯಾರಿ ಮಾಡ್ತೀರಾ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್, ಈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಫ್ರಮ್ 5% ಗವರ್ನಮೆಂಟ್ ಬಾಂಡ್ಸ್ ಇದೆ. ಇದು ಅಷ್ಟೇ, ಫಸ್ಟ್ ನೀವು ಇನ್ಕಮಲ್ಲಿ ತಗೊಳ್ಳೇಬೇಕು ಈ 2,000 rupeesನ. ಇಲ್ಲೂ ಅಷ್ಟೇ 7,000ನ ಇನ್ಕಮಲ್ಲಿ ತಗೊಳ್ಳೇಬೇಕು. ವೆರಾಸ್ ಈ 5% ಗವರ್ನಮೆಂಟ್ ಬಾಂಡ್ಸ್ ಇದೆಯಲ್ಲ, ಎಗೇನ್ ಅದನ್ನು ಅಷ್ಟೇ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನೀವು ಗವರ್ನಮೆಂಟ್ ಬಾಂಡ್ಸ್ ಅಂತ ಅಸೆಟ್ಸ್ ಅಲ್ಲಿ ತೋರಿಸ್ಕೋಬೇಕು. ಅಮೌಂಟ್ ಎಷ್ಟಿದೆ? 2,000 rupees ಇಂಟ್ರೆಸ್ಟ್ ಇದೆ. 2,000 ರೇಟ್ ಎಷ್ಟಿದೆ? 5% ಇದೆ. ಇಂಟು 100 ಡಿವೈಡೆಡ್ ಬೈ 5. 5 1s 5 4s ಮಾಡ್ಕೊಳ್ತೀವಿ. 40,000 rupees ಬರುತ್ತೆ. ಸೊ ನಿಮಗೆ ಇದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಗವರ್ನಮೆಂಟ್ ಬಾಂಡ್ 40,000 ಬರುತ್ತೆ. ಇದೇ ವ್ಯಾಲ್ಯೂನ ನೀವು ನ್ಯೂ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾರಿ ಮಾಡ್ತೀರಾ. ಸೆಕೆಂಡ್, ಅಸೆಟ್ಸ್ ಟ್ರೀಟ್ಮೆಂಟ್. ಅಸೆಟ್ಸ್ ಟ್ರೀಟ್ಮೆಂಟಲ್ಲಿ ಸಿಂಪಲ್ ಅಡ್ಜಸ್ಟ್ಮೆಂಟ್ಸ್ಗಳಿದೆ. ಅವರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ವ್ಯಾಲ್ಯೂ ಆಫ್ ಬಿಲ್ಡಿಂಗ್ 2018ಗೆ 40,000 ಇದೆ. 2009ಗೆ 38,000 ಇದೆ. ಆಲ್ರೆಡಿ ನಿಮಗೆ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಅಸೆಟ್ ಗೊತ್ತಿದೆ. ಸೊ 18ದು ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಸೆಟ್ಸಿಗೆ ತೊಗೊಳ್ತೀರಾ. ಇನ್ನು 38,000ನ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸಿಗೆ ತೊಗೊಳ್ತೀರಾ. ಇದರಲ್ಲಿ ಏನು ಚೇಂಜಸ್ ಇಲ್ಲ. ಎರಡು ಅವರೇ ಕೊಟ್ಟಿದ್ದಾರೆ. 40,000 ಇದ್ದಿದ್ದು 38,000 ಆಗಿದೆ. ಸೊ ನಿಮಗೆ ಡಿಫರೆನ್ಸ್ 2,000 ಇದೆ. ಆ 2,000 ರೆಡಿ ಆಗಿರೋದೇನೆ ನಿಮಗೆ ಡಿಪ್ರಿಸಿಯೇಷನ್. ಸೊ ನೀವೇನು ಮಾಡ್ತೀರಾ, ಈ ಡಿಪ್ರಿಸಿಯೇಷನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರಲ್ಲಿ ಡಿಪ್ರಿಸಿಯೇಷನ್ ಅಂತ 2,000 ತೋರಿಸ್ಕೋಬೇಕು. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದರೆ 40,000 ಅಸೆಟ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರೋರು, ಆ ಓಪನಿಂಗ್ ಬ್ಯಾಲೆನ್ಸ್ನ ನಾವೇನು ಮಾಡ್ತಾ ಇದ್ವಿ, ರೇಟ್ ಆಫ್ ಡಿಪ್ರಿಸಿಯೇಷನ್ ಹಾಕ್ಕೊಂಡು ಉಳಿದಿದ್ದ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಅವರೇ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗಾಗಿ ಡಿಫ್ರೆನ್ಸ್ನ ನಾವು ಡಿಪ್ರಿಸಿಯೇಷನ್ಗೆ ತಗೊಳ್ತೀವಿ. ಇನ್ನೊಂದು ನೋಡೋಣ. ಇಲ್ಲಿ ವ್ಯಾಲ್ಯೂ ಆಫ್ ಎಕ್ವಿಪ್ಮೆಂಟ್ ಇದೆ. ವ್ಯಾಲ್ಯೂ ಆಫ್ ಎಕ್ವಿಪ್ಮೆಂಟ್ 21,000 ಇದೆ. ಇದು 30,000 ಆಗಿದೆ. 21,000ನ ನೀವು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಸೆಟ್ಸಿಗೆ ತಗೊಳ್ತೀರಾ. ಇನ್ನು 30,000ನ ನ್ಯೂ ಬ್ಯಾಲೆನ್ಸ್ ಶೀಟ್ ಅಸೆಟ್ಸಿಗೆ ಹಾಕೊಳ್ತೀರಾ. ಇದರಲ್ಲಿ ಏನೂ ಚೇಂಜಸ್ ಇಲ್ಲ, ಮೇಲ್ಗಡೆ ಮಾಡ್ಕೊಂಡಿದ್ದೇನೆ. ಇನ್ನು ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪೇಮೆಂಟ್ ಸೈಡಲ್ಲಿ ಏನಂತ ಕೊಟ್ಟಿರ್ತಾರೆ, ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ದಾರೆ. ಹೊಸ ಎಕ್ವಿಪ್ಮೆಂಟ್ನ 15,000ಕ್ಕೆ ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಆಲ್ರೆಡಿ ನಿಮ್ಮ ಹತ್ರ 21,000 ಅಸೆಟ್ ಇತ್ತು. ಹೊಸದಾಗಿ 15,000 ಅಸೆಟ್ ಆ್ಯಡ್ ಆಗಿದೆ. 21,000 ಪ್ಲಸ್ 15,000 ಟೋಟಲ್ ಎಷ್ಟಾಯಿತು? 36,000 ಅಸೆಟ್ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಸೆಟ್ದು ಎಷ್ಟು ತೋರಿಸ್ತಾ ಇದೆ? ಇಲ್ಲಿ 30,000 ಇದೆ. ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ. 36,000ಅಲ್ಲಿ 30,000ಗೆ ಡಿಫ್ರೆನ್ಸ್ ನೋಡಿದ್ರೆ 6,000 ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಈ 6,000 ನಿಮಗೆ ಡಿಪ್ರಿಸಿಯೇಷನ್. ಇದನ್ನ ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಲಿ ಡಿಫ್ರೆನ್ಸಲ್ಲಿ ಡಿಪ್ರಿಸಿಯೇಷನ್ ಅಂತ ತೋರಿಸ್ಕೊಳ್ಳಿ. ಥರ್ಡ್ ಒನ್, ಸಬ್ಸ್ಕ್ರಿಪ್ಷನ್ನು ನಿಮಗೆ ಇನ್ಕಮು. ಇದನ್ನು ನಿಮಗೆ ಎಕ್ಸಾಮಲ್ಲಿ ಪ್ರಾಬ್ಲಮ್ಸಿಗೆ ಕೊಡಬೇಕಾದ್ರೆ
ನಿಮಗೆ ಎರಡು ಟೈಪ್ ಬರುತ್ತೆ. ಇಲ್ಲ ಫಸ್ಟ್ ಟೈಪ್ ಇರುತ್ತೆ, ಇಲ್ಲ ಸೆಕೆಂಡ್ ಟೈಪ್ ಇರುತ್ತೆ. ನೀವು ಯಾವುದಾದ್ರು ಒನ್ ಟೈಪ್ ಅದು ನೋಡಿದ್ರೆ ಪ್ರಾಬ್ಲಮ್ ನೋಡಿದ್ರೆ ಐಡೆಂಟಿಫಿಕೇಶನ್ ಆಗುತ್ತೆ. ಇಲ್ಲಿ ಫಸ್ಟ್ ಟೈಪಲ್ಲಿ ನೋಡಿಕೊಂಡ್ರೆ ಸಬ್ಸ್ಕ್ರಿಪ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತು, ಇಟ್ಸ್ ಅನ್ ಇನ್ಕಮ್. ಸಬ್ಸ್ಕ್ರಿಪ್ಷನಿಗೆ ಅಮೌಂಟ್ನ ನೀವು ಇನ್ಕಮಲ್ಲಿ ತೊಗೊಳ್ತೀರಾ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ದು ಏನಿದೆ ಅದನ್ನ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನೀವು ಮೊದಲಿಂದನೂ ಔಟ್ಸ್ಟ್ಯಾಂಡಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀರಾ, ಸೇಮ್ ಅದೇ ಥರನೇ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್. ಕರೆಂಟ್ ಇಯರ್ನ ಆ್ಯಡ್ ಮಾಡಿಕೊಂಡ್ರೆ ಪ್ರೀವಿಯಸ್ ಇಯರ್ನ ನಾವೇನು ಮಾಡ್ತೀವಿ, ಲೆಸ್ ಮಾಡ್ಕೊಳ್ತೀವಿ, ಆಪೋಸಿಟ್ ಎಂಟ್ರಿ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಅಥವಾ ಪ್ರೀಪೇಯ್ಡ್ ಸಬ್ಸ್ಕ್ರಿಪ್ಷನ್ನ ನಾವೇನು ಮಾಡ್ತೀವಿ, ಯಾವಾಗಲೂ ಪ್ರೀಪೇಯ್ಡ್ ಕರೆಂಟ್ ಇಯರ್ನ ನಾವು ಯಾವಾಗಲೂ ಲೆಸ್ ಮಾಡ್ಕೊಳ್ತೀವಿ. ಅದೇ ಥರನೇ ಅದಕ್ಕೆ ಆಪೋಸಿಟ್ ಪ್ರೀವಿಯಸ್ ಇಯರ್ನ ನಾವೇನು ಮಾಡ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು. ಇದು ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಇನ್ಕಮಲ್ಲಿ ಕೊಡುವಂಥದ್ದು. ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಅವ್ನು ಕೊಡದೇ ಇದ್ರೂ ನೀವು ತಲೆ ಕೆಡಿಸ್ಕೋಬೇಡಿ, ಇದಿಷ್ಟು ಫಾರ್ಮೆಟಲ್ಲಿ ತಿಳ್ಕೊಂಡಿರಿ. ಇನ್ನು ಇದರದ್ದು ಎರಡನೇ ಎಂಟ್ರಿ ಬೇಕು ನಿಮಗೆ. ಎರಡನೇ ಎಂಟ್ರಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ದು. ಸೊ ಇಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟ್ ಕರೆಂಟ್ ಇಯರ್ದು ನಿಮಗೆ ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಪ್ರೀವಿಯಸ್ ಇಯರ್ದು ಓಲ್ಡ್ ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಈಗ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು ನೀವು ಅಸೆಟಲ್ಲಿ ತಗೋಬೇಕು. ದಯವಿಟ್ಟು ಔಟ್ಸ್ಟ್ಯಾಂಡಿಂಗ್ ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಔಟ್ಸ್ಟ್ಯಾಂಡಿಂಗು ಇದು ನಿಮಗೆ ಇನ್ಕಮ್, ಎಕ್ಸ್ಪೆಂಡಿಚರ್ ಅಲ್ಲ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆದರೆ ಅದು ಲಯಬಿಲಿಟಿ. ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಅದು ಇನ್ಕಮ್, ಹಾಗಾಗಿ ಅದು ಅಸೆಟಲ್ಲಿ ತಗೋಬೇಕು. ಸೊ ಎರಡು ಔಟ್ಸ್ಟ್ಯಾಂಡಿಂಗ್ನ ನೀವು ಅಸೆಟಲ್ಲಿ ತಗೊಳ್ಳಿ, ಇಯರ್ ವೈಸ್ ನೋಡಿಕೊಂಡು. ಇನ್ನು ಅಡ್ವಾನ್ಸ್ ಅಥವಾ ಪ್ರೀಪೇಯ್ಡ್ನ ನೀವು ಎಕ್ಸ್ಪೆಂಡಿಚರ್ ಆಗಿತ್ತು ಅಂತಂದರೆ ಅದನ್ನು ನೀವೇನು ಮಾಡ್ತಾ ಇದ್ರಿ, ಅಸೆಟಲ್ಲಿ ತಗೊಳ್ತಾ ಇದ್ರಿ. ಆದರೆ ಇಲ್ಲಿ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ನು ನಿಮಗೆ ಇನ್ಕಮ್, ಇಟ್ಸ್ ನಾಟ್ ಆನ್ ಎಕ್ಸ್ಪೆಂಡಿಚರ್. ಹಾಗಾಗಿ ಇದು ಎರಡು ನೀವು ಲಯಬಿಲಿಟಿಯಲ್ಲಿ ತಗೊಳ್ಳಿ. ಇದು ರಿವರ್ಸ್ ಎಂಟ್ರಿ, ಅದಕ್ಕೋಸ್ಕರನೇ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಇನ್ನು ಸಬ್ಸ್ಕ್ರಿಪ್ಷನ್ನ ಸೆಕೆಂಡ್ ಟೈಪ್ ನೋಡೋಣ. ಸೆಕೆಂಡ್ ಟೈಪ್ ಸಬ್ಸ್ಕ್ರಿಪ್ಷನ್ನ ನೀವು ಐಡೆಂಟಿಫಿಕೇಶನ್ ಮಾಡೋದು ಸಿಂಪಲ್. ಏನು ಅಂತಂದರೆ, ರಿಸಿಪ್ಟ್ಸ್ ಅಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾನಲ್ಲ ಅದನ್ನ 3 ಇಯರ್ಸಿಗೆ ಸ್ಪ್ಲಿಟ್ ಮಾಡಿರ್ತಾನೆ. 2017, 18, 19 ಈ ಪ್ರಾಬ್ಲಮಲ್ಲಿ 3 ವರ್ಷಕ್ಕೆ ಸ್ಪ್ಲಿಟ್ ಮಾಡಿದಾರಲ್ಲ, ಹಾಗೆ ನಿಮಗೆ ಪ್ರಾಬ್ಲಮಲ್ಲಿ ಇಯರ್ಸ್ ಚೇಂಜ್ ಮಾಡಿಬಿಟ್ಟು ಅಥವಾ ಸ್ಪ್ಲಿಟ್ ಮಾಡಿ ಕೊಡ್ತಾನೆ. ಯಾವಾಗ ಈ ಸ್ಪ್ಲಿಟ್ ಮಾಡ್ತಾನೆ ಆಗ ನಿಮಗೆ ಟೈಪ್ 2 ಬರುತ್ತೆ. ಟೈಪ್ 2 ಸ್ಪ್ಲಿಟ್ ಮಾಡಿದಾಗ ಏನು ಮಾಡಬೇಕು ಅಂತಂದರೆ, ನೀವು ಫಸ್ಟು ಇಲ್ಲಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಅಲ್ಲಿ ಪ್ರೀವಿಯಸ್ ಇಯರ್ 2 ಇನ್ಫಾರ್ಮೇಷನ್ ಇರುತ್ತಲ್ವಾ, ಒಂದು ಔಟ್ಸ್ಟ್ಯಾಂಡಿಂಗು, ಇನ್ನೊಂದು ಪ್ರೀಪೇಯ್ಡ್. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಅದನ್ನ ನೀವೇನು ಮಾಡ್ತೀರಾ, ಬ್ಯಾಲೆನ್ಸ್ ಶೀಟಿಗೆ ಬರ್ತೀರಾ. ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ನ ಅಸೆಟ್ಸಲ್ಲಿ ತೋರಿಸ್ಕೊಳ್ತೀರಾ, ಪ್ರೀಪೇಯ್ಡ್ನ ಲಯಬಿಲಿಟೀಸಲ್ಲಿ ತೋರಿಸ್ಕೊಳ್ತೀರಾ. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಇನ್ನು ಇಲ್ಲಿ ನೋಡ್ಕೊಳ್ಳಿ, ಈ ಅಮೌಂಟಲ್ಲಿ ನಾವೇನು ಮಾಡ್ತಾ ಇದ್ವಿ, ಮುಂಚೆ 5300ನ ತಗೊಳ್ತಾ ಇದ್ವಿ. ಈಗ ನಮಗೆ ಸ್ಪ್ಲಿಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಮಾಡ್ತಾ ಇರೋ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು ಬರೀ 2019, ಹಾಗಾಗಿ ನೀವು ಈ ಇನ್ಫಾರ್ಮೇಶನ್ನು ಬರೀ ನೀವು 19 ತಗೊಂಡ್ರೆ ಸಾಕು. ಸೊ 5000 ರುಪೀಸ್ನ ನಾವೇನು ಮಾಡ್ತೀವಿ, ಸಬ್ಸ್ಕ್ರಿಪ್ಷನ್ಗೆ ತಗೊಳ್ತೀವಿ. ಸೊ ಇಲ್ಲಿದೆ ನೋಡಿ, ಇದು 17-18 ತಗೊಂಡಿಲ್ಲ, ಮತ್ತೆ 19-20 ತಗೊಂಡಿಲ್ಲ. ಹಾಗಾಗಿ ನಾವು ಬರೀ ತಗೊಂಡಿರೋ ಒಂದೇ ಇನ್ಫಾರ್ಮೇಶನ್ ಇಲ್ಲಿ ಬಂದಿರೋಂಥದ್ದು. ಇನ್ನು ಮಿಕ್ಕಿದೆರಡರದು ಮತ್ತೆ ಎಕ್ಸ್ಪ್ಲನೇಷನ್ನ ಮಿಕ್ಕಿದ್ದು ಹೇಳ್ತೀನಿ. ನೀವೇನು ಮಾಡಬೇಕು, ಇಲ್ಲಿ 17-18 200 ಕಲೆಕ್ಟ್ ಆಗಿದೆ. ಇಲ್ಲಿ ಹಳೆ ಬಾಕಿ ಇದ್ದಿದ್ದು ಎಷ್ಟು ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು ಬಾಕಿ ನಮಗೆ ಬರಬೇಕಿದ್ದು 1000 ರುಪೀಸ್ ಇದೆ. ಈ 1000 ರುಪೀಸಲ್ಲಿ 17-18 ಕಲೆಕ್ಟ್ ಆಗಿರೋದು ಎಷ್ಟು, ಬರೀ 200 ರುಪೀಸ್ ಕಲೆಕ್ಟ್ ಆಗಿದೆ. ಸೊ ಈ 200 ಕಲೆಕ್ಟ್ ಆಗಿದೆ ಅಂತಂದ್ರೆ ಇನ್ನೂ 800 ರುಪೀಸು 18 ಬಾಕಿ ಇದೆ. ಆ ಬಾಕಿ ಇರೋ 18 ನೀವು ನೆಕ್ಸ್ಟ್ ಇಯರ್ 19ಗೆ ಕ್ಯಾರಿ ಮಾಡಬೇಕು. 19ಅಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1000 ಇದೆ, ಅದರಲ್ಲಿ ರಿಸೀವ್ ಆಗಿರೋದು 200. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 17-18ಗೆ 800 ಆಗುತ್ತೆ. ಇದು ನಿಮಗೆ ಆಗೋ ಮೇಜರ್ ಚೇಂಜಸ್. ಸೊ ಎರಡು ಔಟ್ಸ್ಟ್ಯಾಂಡಿಂಗು ನಿಮಗೆ ಔಟ್ಸ್ಟ್ಯಾಂಡಿಂಗ್ ಯಾವುದ್ರದ್ದು 17-18 ಔಟ್ಸ್ಟ್ಯಾಂಡಿಂಗು ಇಲ್ಲೇ ಬಂದ್ಬಿಡ್ತು. ಸೊ ನೀವೇನಾಗುತ್ತೆ, ಕರೆಂಟ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು ನಿಮಗೆ ಬ್ಯಾಲೆನ್ಸ್ ಏನಿದೆ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ 1000 ಬ್ಯಾಲೆನ್ಸ್ನ ನಾವಿಲ್ಲಿ ತಗೊಂಡಿಲ್ಲ. ಸೊ ಬರೀ ತಗೊಂಡಿರೋದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಮಾತ್ರ. ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ನ ನಾವು ತಗೊಂಡಿಲ್ಲ. ಏನಕ್ಕೆ ಅಂದರೆ ಅದು ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಆಸ್ಪೆಕ್ಟು,
ಪ್ರೀಪೇಡ್ಗೆ ಬನ್ನಿ. ಪ್ರೀಪೇಯ್ಡ್ 200 ಇದೆ ಲಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ. ಅದನ್ನ ನಾವೇನು ಮಾಡಿದ್ದೀವಿ, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ 200 ಅದನ್ನ ಹಾಗೆ ತಗೊಂಡಿದ್ದೀವಿ. ಕರೆಂಟ್ ಇಯರ್ದು ಯಾಕೆ ತಗೊಂಡಿಲ್ಲ ಅಂತಂದ್ರೆ, ಇಲ್ಲಿ ಬನ್ನಿ, ಪ್ರಾಬ್ಲಮ್ ಅಲ್ಲಿ ಕರೆಂಟ್ ಇಯರ್ದು ಎಷ್ಟಿದೆ, 100 ರೂಪೀಸ್ ಇದೆ. ಇದು ಎಕ್ಸ್ಟ್ರಾ ಕೊಟ್ಟಿರೋ ಅಮೌಂಟ್. ಈ 100 ರೂಪೀಸ್ ಎಕ್ಸ್ಟ್ರಾ ಅವರೇ ಕೊಟ್ಟಿರೋದನ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ನಾವು ತಗೊಂಡಿರೋದೇ ಈ ವ್ಯಾಲ್ಯೂ. ಹಾಗಾಗಿ ನಾವು ಈ 100 ರೂಪೀಸ್ ತಗೊಂಡಿಲ್ಲ ಪ್ರೀಪೇಯ್ಡ್ನ. ಈ 100 ರೂಪೀಸ್ನ ನೀವೆಲ್ಲಿ ತಗೋಬೇಕು ಅಂತಂದ್ರೆ, ಇಲ್ಲಿ ಪ್ರೀಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ 100 ರೂಪೀಸ್ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕು. ಇಷ್ಟು ನಿಮಗೆ ಮಾಡಬೇಕಿರೋಂಥ ಎಂಟ್ರಿ. ಬ್ಯಾಲೆನ್ಸಸ್ನ ಟೋಟಲ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಸಬ್ಸ್ಕ್ರಿಪ್ಷನ್ 800 ಇದೆ. ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ಬನ್ನಿ, ಪ್ರಾಬ್ಲಮ್ ಅಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದಾನೆ. ಸಬ್ಸ್ಕ್ರಿಪ್ಷನ್ ಡ್ಯೂರಿಂಗ್ 19 ವಾಸ್ 6000 ಅಂತ. ಇದು ನೀವು 2 ಎಂಟ್ರಿ ತಗೋಬೇಕು. ಆ 2ನೇ ಎಂಟ್ರಿಯಲ್ಲಿ ಒಂದು ಎಂಟ್ರಿ ನೀವು ಆಲ್ರೆಡಿ ಇಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ತಗೊಂಡಿದ್ದೀರಾ, 2ನೇ ಎಂಟ್ರಿನ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂಡಿದ್ದೀರಾ. ಇಷ್ಟು ಸಬ್ಸ್ಕ್ರಿಪ್ಷನ್ಗೆ ರಿಲೇಟೆಡ್ ಇನ್ಫಾರ್ಮೇಶನ್.